ಮಕ ಏ ಮಕ ಇಲ್ವಾ ಅಜ್ಜಿ ಬಂದೆ ಹೇಳಜ್ಜಿ. ತಕ್ಕ ಮಗ ಇದು ನೋಡು ಭಗವದ್ಗೀತೆ ಬುಕ್ಕು ತಗೋ ಓದು. ನನಗಿದ್ರಲ್ಲಿ ನೀನೇ ಕಥೆಗಳನ್ನ ಹೇಳಜ್ಜಿ, ನೀನು ಗೊತ್ತಿದೆಯಲ್ಲ, ನನಗಿದು ಓದಕ್ಕೆ ಗೊತ್ತಾಗಲ್ಲ. ಸರಿ ಕೂತ್ಕ ಮಗ, ಹೇಳ್ತೀನಿ ಒಂದೊಂದೇ. ಹ್ಞೂ ಅಜ್ಜಿ. ಅಜ್ಜಿ ಈ ಬುಕ್ಕಲ್ಲಿ ಈ ಥರ ಇದೆಯಲ್ಲ ಅಜ್ಜಿ, 5 ಕುದುರೆ, ಅರ್ಜುನ, ಕೃಷ್ಣ, ಇದೊಂದು ರಥ, ಇದ್ರ ಬಗ್ಗೆ ಹೇಳಜ್ಜಿ. ಹ್ಞೂ ಮಗನೆ, ಇದರಿಂದನೇ ಶುರು ಮಾಡ್ತೀನಿ ನೋಡು. ನಮ್ಮ ಜೀವನಕ್ಕೆ ಅರ್ಥ ಆಗೋ ರೀತಿಲಿ ಒಂದು ಹೇಳ್ತೀನಿ ಕೇಳು ಮಗ. ಈ ರಥ ಅನ್ನೋದಿದೆಯಲ್ಲ, ಈ ರಥ ಅನ್ನೋದು ನಮ್ಮ ದೇಹ ಇದ್ದಂಗೆ ಮಗನೇ. ಹೌದಾ ಅಜ್ಜಿ, ನಮ್ಮ ದೇಹನ ರಥ ಅಂತಾರ. ಆದರೆ ಅಜ್ಜಿ ನಾನೆಲ್ಲೋ ಕೇಳಿದ್ದೆ, ರಥನ ಅಗ್ನಿಯಿಂದ ಮಾಡಿರ್ತಾರಂತೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಇರೋ ರಥ ಅಗ್ನಿಯಿಂದ ಮಾಡಿದ್ದಂತೆ, ಹೌದಾ? ಹೌದು ಮಗನೇ, ಅದರಲ್ಲೂ ಇರೋ ರಥ ಅಗ್ನಿಯಿಂದ ಮಾಡಿರೋದು. ಹಾಗೆ ನಮ್ಮ ದೇಹ ಕೂಡ ಅಗ್ನಿಯಿಂದನೇ ಮಾಡಿರೋದು ಮಗನೇ. ಅದಕ್ಕೆ ನಮ್ಮ ದೇಹ ಯಾವಾಗಲೂ ಬಿಸಿಯಾಗಿರುತ್ತೆ. ಓ ಹೌದಾ ಅಜ್ಜಿ, ಇಂಟ್ರೆಸ್ಟಿಂಗ್ ಆಗಿದೆ. ಹೇಳಜ್ಜಿ ಮುಂದೆ. ಇದರಲ್ಲಿ ಇರೋ ಈ ರಥ ನಮ್ಮ ದೇಹ ಆದರೆ, ಮುಂದೆ ಕಟ್ಟಿರೋ 5 ಈ ಕುದುರೆಗಳು ಪಂಚೇಂದ್ರಿಯಗಳು ಮಗನೇ. ಆ ಪಂಚೇಂದ್ರಿಯಗಳು ಅಂದರೆ ಆ ಕುದುರೆಗಳನ್ನು ನಿಯಂತ್ರಣ ಮಾಡ್ತಾ ಇರೋನು, ಅದನ್ನು ಕರ್ಕೊಂಡು ಹೋಗ್ತಾ ಇರೋದು ಭಗವಾನ್ ಶ್ರೀಕೃಷ್ಣ. ಅಂದರೆ ಈ ಪಂಚೇಂದ್ರಿಯಗಳು ಅಂತ ಏನಿದ್ದಾವೆ, ಇದನ್ನು ಕಂಟ್ರೋಲಲ್ಲಿ ಇಡ್ತಾ ಇರೋದು ನಮ್ಮ ಕೃಷ್ಣ. ನಮ್ಮ ಕೃಷ್ಣ ಅಂದರೆ ನಮ್ಮ ಆತ್ಮ ಮಗನೇ. ಆತ್ಮನ ನಾವು ಕೃಷ್ಣ ಅಂತ ಹೇಳ್ತೀವಿ. ಹೌದಾ ಅಜ್ಜಿ, ಚೆನ್ನಾಗಿದೆ. ಹೇಳಜ್ಜಿ ಮುಂದೆ. ಈ ನಮ್ಮ ಮನಸ್ಸು ಇದೆಯಲ್ಲ, ಇದು ಅರ್ಜುನ ಇದ್ದಂಗೆ. ಇದಕ್ಕೆ ಹೇಗೆ ನಡಿಬೇಕು ಅನ್ನೋದು ಗೊತ್ತಿಲ್ಲ. ಅದು ಒಂದು ಸಾರ ಕುತ್ಕೊಂಡು ಅರ್ಜುನ ಕೃಷ್ಣನ ಮಾತು ಕೇಳಿದ್ರೆ, ಅಂದರೆ ನಮ್ಮ ಆತ್ಮದ ಮಾತು ಕೇಳಿದರೆ ಜೀವನ ತುಂಬ ಸುಲಭವಾಗಿ ಹೋಗುತ್ತೆ ಮಗ. ಹಾಗೆ ಈ ದೇಹ ಇದೆಯಲ್ಲ, ಇದು ರಥ. ಅಂದರೆ ಈ ರಥನ ಅಗ್ನಿಯಿಂದ ಮಾಡಿದ್ದು, ನೀ ಹೇಳಿದೆ ಅಲ್ವಾ, ಅಗ್ನಿಯಿಂದ ಮಾಡಿರೋದು. ಅಗ್ನಿ ಹೇಗಿರುತ್ತೆ? ಬಿಸಿಯಾಗಿರುತ್ತೆ. ಅದು ಒಂದು ಸಲ ಸುಟ್ಟು ಹೋಯಿತು ಅಂದರೆ, ಅದು ತನ್ನ ಕೆಲಸನ ನಿಲ್ಲಿಸ್ತು ಅಂದರೆ ಅಗ್ನಿ ತಣ್ಣಗಾಗುತ್ತೆ. ಅರ್ಥ ಆಯ್ತಾ ಮಗ? ಅದಕ್ಕೆ ನಾವು ಸತ್ತ ಮೇಲೆ ನಮ್ಮ ದೇಹ ತಣ್ಣಗಾಗುತ್ತೆ, ಅಂದರೆ ಅಗ್ನಿ ಕೂಡ ತಣ್ಣಗಾಗುತ್ತೆ. ತಣ್ಣಗಾದರೆ ಆ ದೇಹ ಇನ್ನು ಮುಂದೆ ಯಾವುದೇ ಕೆಲಸಕ್ಕೆ ಬರೋದಿಲ್ಲ. ಆದರೆ ಆತ್ಮಕ್ಕೆ ಸಾವಿಲ್ಲ ಮಗ. ಆತ್ಮ ಯಾವಾಗಲೂ ಚಿರಂಜೀವಿ ಆತು. ಈ ದೇಹನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಹಾಗಾಗಿ ಮಗನೇ, ನಾವು ನಮ್ಮ ಆತ್ಮದ ಮಾತು ಕೇಳಬೇಕು. ನಮ್ಮ ಆತ್ಮ ಇದೆ ಅನ್ನೋದನ್ನು ನಾವು ಫಸ್ಟು ಅರಿತುಕೊಳ್ಬೇಕು. ನಮ್ಮಲ್ಲಿ ಒಬ್ಬ ಕೃಷ್ಣ ಇದ್ದಾನೆ, ಅದನ್ನು ನಾವು ಕಂಡುಕೊಂಡ ದಿನ ನಮ್ಮ ಜೀವನ ಪಾವನ. ಎಷ್ಟು ಸುಲಭವಾಗಿ ಹೇಳಿದ್ರಿ ಅಜ್ಜಿ. ಇದು ಇಷ್ಟಕ್ಕೂ ನಮ್ಮ ದೇಹಕ್ಕೂ ಸಂಬಂಧ ಇದೆ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಅಜ್ಜಿ. ತುಂಬ ಚೆನ್ನಾಗಿದೆ ಅಜ್ಜಿ. ಇದನ್ನು ಕಲ್ತ್ಕೊಳ್ಳೇಬೇಕು, ಇದನ್ನು ತಿಳ್ಕೊಳ್ಬೇಕು ಅಜ್ಜಿ. ಪ್ರತಿಯೊಬ್ಬ ಹಿಂದೂನು ಇದನ್ನು ತಿಳ್ಕೊಳ್ಬೇಕು ಮಗನೇ, ಇದನ್ನು ಓದಬೇಕು. ಭಗವದ್ಗೀತೆ ಅದರ ಮಹಿಮೆ ಗೊತ್ತಿದೆಯಾ ನಿನಗೆ? ಇವತ್ತು ಓದು, ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಅದನ್ನು ನಾಳೆ ಓದು, ಇನ್ನೊಂದು ಅರ್ಥ ಸಿಗುತ್ತೆ. ಇನ್ನೊಂದು ವರ್ಷ ಬಿಟ್ಟು ಓದು, ಅದಕ್ಕೆ ಇನ್ನೊಂದು ಅರ್ಥ ಸಿಗುತ್ತೆ ಮಗನೇ. ಭಗವದ್ಗೀತೆಯ ಮಹಿಮೆನೇ ಅಂಥದ್ದು. ಅದಕ್ಕೆ ಹೇಳೋದು ಮಗನೇ, ಪ್ರತಿಯೊಂದು ಮನೆಯಲ್ಲೂ ಭಗವದ್ಗೀತೆ ಇರಬೇಕು. ಪ್ರತಿಯೊಬ್ಬ ಮಕ್ಕಳು ಅದನ್ನು ಕಲಿಬೇಕು, ದೊಡ್ಡವರು ಅದನ್ನು ಹೇಳಬೇಕು ಕೂತ್ಕೊಂಡು. ಎಷ್ಟು ಸುಲಭವಾಗಿ ಹೇಳಿದ್ರಿ ಅಜ್ಜಿ. ಇದು ಇಷ್ಟಕ್ಕೂ ನಮ್ಮ ದೇಹಕ್ಕೂ ಸಂಬಂಧ ಇದೆ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಅಜ್ಜಿ. ತುಂಬ ಚೆನ್ನಾಗಿದೆ ಅಜ್ಜಿ. ಇದನ್ನು ಕಲ್ತ್ಕೊಳ್ಳೇಬೇಕು, ಇದನ್ನು ತಿಳ್ಕೊಳ್ಬೇಕು ಅಜ್ಜಿ. ಹೌದು ಮಗನೇ, ನಾವೇನು ಅಂದ್ಕೊಂಡಿದ್ದೀವಿ, ಈ ರಥನೇ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದಲ್ಲ ಮಗನೇ, ಈ ಮನಸ್ಸು ನಮ್ಮದಲ್ಲ, ಈ ದೇಹ ಇದೆಯಲ್ಲ ಇದು ನಾವಲ್ಲ. ಮನಸ್ಸು ಮತ್ತು ದೇಹ ಎರಡೂ ನಾವಲ್ಲ ಮಗನೇ. ನಾವು ಬರೀ ಆತ್ಮ ಮಾತ್ರ. ಆ ಆತ್ಮನ ಎಚ್ಚರಿಸಬೇಕು ನಾವು. ಗೊತ್ತಾಯ್ತಾ? ನಾವು ಹೋದ್ಮೇಲೆ ಈ ಮನಸ್ಸು ಇರೋದಿಲ್ಲ, ಈ ದೇಹನೂ ಇರೋದಿಲ್ಲ. ಅಂದರೆ ನಾವು ಅಂದರೆ ಯಾರು? ನಾವು ಅಂದರೆ ಬರೀ ಆತ್ಮ ಮಾತ್ರ ಮಗನೇ. ಇದೆರಡು ನಮಗೆ ಟೆಂಪ್ರವರಿಯಾಗಿ ಬಂದಿತ್ತು, ತಾತ್ಕಾಲಿಕವಾಗಿ ಬಂದಿತ್ತು. ಇದು ಶಾಶ್ವತ ಅಲ್ಲ, ಇದು ನಶ್ವರ ಮಗ. ಹೌದು ಅಜ್ಜಿ, ನಾನು ನೀವು ಹೇಳಿರೋ ವಿಚಾರಗಳನ್ನೆಲ್ಲ ನನ್ನ ಫ್ರೆಂಡ್ಸಿಗೂ ಹೇಳ್ತೀನಿ ಅಜ್ಜಿ. ಇದು ತುಂಬ ಇದೆ ತಿಳ್ಕೊಳ್ಳೋದಕ್ಕೆ ಅನಿಸ್ತಾ ಇದೆ ಅಜ್ಜಿ ನನಗೆ.